ವೆಲ್ಕಮ್ ಬ್ಯಾಕ್ ಟು ರೈಸ್ ಆ್ಯಂಡ್ ಶೈನ್ ಚಾನಲ್. ನಾನು ನಿಮ್ಮ ನಾಡನುಡಿ ಕನ್ನಡತಿ. ಇವತ್ತಿನ ರೆಸಿಪಿ ಎಂಥವರ ಬಾಯಲ್ಲೂ ನೀರು ಸುರಿಸುವ ಕ್ಯಾರೆಟ್ ಹಲ್ವಾ. ಇದು ಸ್ಕಿನ್ನಿಗೆ, ಹೆಲ್ತ್ಗೆ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು. ಇದನ್ನು ಫ್ರಿಜ್ಜಲ್ಲಿ ಇಟ್ಟಾದರೂ ತಿನ್ಬೋದು, ಇಲ್ಲಾಂದರೆ ಐಸ್ ಕ್ರೀಮ್ ಜೊತೆ ತಿನ್ಬೋದು. ಅದರಲ್ಲೂ ವೆನಿಲಾ ಐಸ್ ಕ್ರೀಮ್ ಜೊತೆ ತಿನ್ನೋದ್ರಿಂದ 1 ಸ್ಪೂನ್ ತಿನ್ನೋ ಜಾಗದಲ್ಲಿ 4 ಸ್ಪೂನ್ ತಿಂತಾರೆ. ಯಾಕಂದರೆ ಅದು ಬಾಯಲ್ಲಿಟ್ಟರೆ ಕರಗುತ್ತೆ. ನಿಜಕ್ಕೂ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡ್ತೀರಲ್ಲ, ಹಾಗಾದರೆ ಈ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ತುರಿದಿರೋ 3 ಕಪ್ ಕ್ಯಾರೆಟು, 1 ಕಪ್ ಸಕ್ಕರೆ, ಅರ್ಧ ಕಪ್ ತುಪ್ಪ, 1 ಕಪ್ ಹಾಲು, ಅರ್ಧ ಕಪ್ ಮಿಲ್ಕ್ ಪೌಡರ್, ಅರ್ಧ ಕಪ್ ಮಿಲ್ಕ್ ಮೇಡ್, ಜೊತೆಗೆ 100 ಗ್ರಾಮ್ ಸ್ವೀಟ್ ಕೋವಾ, ಯಾಲಕ್ಕಿ, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿಯನ್ನು ಹಾಕ್ಬೋದು. ಈಗ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಕಾದ ಕಡಾಯಿಗೆ 4 ಸ್ಪೂನ್ ತುಪ್ಪ ಹಾಕಿ ತುರಿದಿರೋ ಕ್ಯಾರೆಟನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಅದು 4 ಸ್ಪೂನ್ ತುಪ್ಪ ಸಾಕಾಗುತ್ತೆ, ಯಾಕೆಂದರೆ ಇದು ಕ್ಯಾರೆಟಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ತುಪ್ಪ ಹಾಕಿದ್ರೂ ಸಾಕು. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತಂದರೆ ಇದನ್ನು ಕ್ಯಾರೆಟು ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ಈ ಥರ ಲೈಟ್ ಕಲರ್ ಬಂದಾದಮೇಲೆ ಅದಕ್ಕೆ ಹಾಲಿನ ಪೌಡ್ರು ಮತ್ತು ಹಾಲನ್ನು ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ಗಂಟಿಲ್ದಂಗೆ ಮಿಕ್ಸ್ ಮಾಡಿ, ನಂತರ ಅದನ್ನು ಫ್ರೈ ಆಗಿರೋ ಕ್ಯಾರೆಟಿಗೆ ಹಾಕಿ ಹಾಲಿನ ಜೊತೆ ಕುದಿಯಲು ಬಿಡಬೇಕು. ಹಾಲಿನ ಜೊತೆ ಕುದೀತಾ ಇದ್ದ ಹಾಗೆ 1 ಕಪ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. ಹಾಲು ಸಕ್ಕರೆ ಹಾಕಿದಾಗ ನೀರಿನ ಅಂಶ ಹೆಚ್ಚಾಗುತ್ತೆ, ಹಲ್ವಾ ಕನ್ಸಿಸ್ಟೆನ್ಸಿ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಒಂದು ಟಿಪ್ಸ್ ಏನಂದರೆ ತಿಕ್ನೆಸ್ಗೋಸ್ಕರ ನಾವು ಸ್ವೀಟ್ ಕೋವಾನ ಬಳಸ್ಬೋದು. ಅದು ಸ್ವೀಟ್ ಕೋವಾನ ಪುಡಿಯಾಗಿ ಮಾಡಿ ಅದನ್ನು ಕುದಿಯುತ್ತಿರುವ ಕ್ಯಾರೆಟಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕುದಿಯಲು ಬಿಡಿ. ನಂತರ ಪಕ್ಕದ ಕಡಾಯಿಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಮೊದಲಿಗೆ ಬಾದಾಮಿಯನ್ನು ಫ್ರೈ ಮಾಡ್ಕೋಬೇಕು. ಕೆಂಪಗೆ ಫ್ರೈ ಆದ ನಂತರ ಅದಕ್ಕೆ ಗೋಡಂಬಿಯನ್ನು ಮಿಕ್ಸ್ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಕೊನೆಯಲ್ಲಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಹಲ್ವಾ ಕನ್ಸಿಸ್ಟೆನ್ಸಿ ಬಂದಿರೋ ಕ್ಯಾರೆಟ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಮಿಲ್ಕ್ ಮೇಡ್ ಮತ್ತು ಯಾಲಕ್ಕಿಯನ್ನು ಹಾಕಿ ಕಲಸಿ ಅದನ್ನು ಕಂಪ್ಲೀಟ್ ಕೂಲ್ ಆದಮೇಲೆ ಸರ್ವ್ ಮಾಡಿ. ಈ ರುಚಿಯಾದ ಕ್ಯಾರೆಟ್ ಹಲ್ವಾ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ.